ಇಲ್ಲಿ ಬಂದಿರೋಂಥ ಎಲ್ಲ ಪತ್ರಕರ್ತರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಮತ್ತೆ ಸ್ಪೆಷಲ್ ಆಗಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬಾ ವೆಲ್ ವಿಷರು, ನಮ್ಗೆ ಒಳ್ಳೇದಾಗ್ಲಿ ಅಂತ ಯಾವಾಗಲೂ ಬಯಸೋ ಅಂಥವ್ರು. ಅವ್ರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ ಹಿಂಗೆ ಇರಲಿ ನಮಗೆ. ಮತ್ತೆ ಪಾರ್ಟ್ ಒನ್ನಲ್ಲಿ ಯಾರ್ಯಾರು ಇದ್ರು, ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಒಂದು ಏನು ಹೇಳ್ತಾರೆ, ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟ್ 2 ಮಾಡಿರೋದು. ಸೊ ನಾನು ಆಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದು ಫಸ್ಟ್ ಪಾರ್ಟ್. ಈಗ ಸೆಕೆಂಡ್ ಪಾರ್ಟ್ ನಾನೇ ಟೋಟಲ್ ಕತೆ ಮಾಡಿಕೊಂಡು, ಮತ್ತೆ ರೈಟಿಂಗ್ ಡಿಪಾರ್ಟ್ಮೆಂಟ್ ನಾನು ಭರತ್ ಅಂತ ಮಾಡಿದೀವಿ. ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ರಚನಾ ಇಂದವರವರು ಮತ್ತೆ ರಾಕೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ, ಅವಾಗ ಟೈಮಿಂಗು ಯಾವ್ದೋ ಹೇಳಿ ಯಾವ್ದಾವ್ದೋ ಟೈಮಿಂಗ್ ತೆಗಿತಾ ಇದ್ದೆ. ಮತ್ತೆ ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮ್ಗೊಂದ್ಸಲ, ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯಾದವ್ರಿಗೆ ಹೇಳಿದ್ದೆ, ಸರ್ ಇದು ಜಸ್ಟ್ ಟೈಟಲ್ ಟೀಸರ್ ನೋಡಿ ನಿಮ್ಗೆ ಬೇರೆ ತರದೊಂದು ಅನುಭವ ಆಗುತ್ತೆ ಅಂತ. ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ್ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ, ಕತೆ ಏನ್ ಹೇಳೋಕೆ ಹೊರಟಿದ್ದಾರೆ. ಕತೆ ಏನೋ ಪಾರ್ಟ್ 2 ಅಂದ ತಕ್ಷಣ ಏನೇನೋ ಹುಚ್ಚುಚಾಟ ಆಗಿ ಏನೇನೋ ಮಾಡೋದಲ್ಲ, ಅದೇ ಕತೆ ಕಂಟಿನ್ಯೂ ಆಗುತ್ತೆ. ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟ್ ಅಲ್ಲಿ ಇರ್ತಾರಲ್ಲ, ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು. ಚಿಕ್ಕ ಮಗ ಇರ್ತಾನೆ, ಆಮೇಲೆ ದೊಡ್ಡವರಾಗ್ತಾನೆ, ಹಂತ ಹಂತವಾಗಿ ಬರುತ್ತೆ. ಸೊ ಇದಾದ್ಮೇಲೆ ಇದೇ ಸಮ್ಮರ್ಗೆ ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಇದೀವಿ. ನೆಕ್ಸ್ಟ್ ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಮತ್ತೆ ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ನಮ್ಗೆ ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮ್ಗೆ ಥಿಯೇಟರ್ ಇಂದ ಹೋಗ್ಬಿಡ್ತು, ಪಬ್ಲಿಸಿಟಿನೂ ಮಾಡಕ್ಕಾಗ್ಲಿಲ್ಲ. ಇದು ನೀವು ನಿಮ್ ಸಹಕಾರ ಒಂದ್ ಸ್ವಲ್ಪ ಸಿಕ್ಕಿದ್ರೆ ಇದನ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ತೀವಿ ಅಂತ ನಮ್ಮ ಅನಿಸಿಕೆ. ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಸರ್, ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು, ತೀರ್ಥಹಳ್ಳಿ, ಊಟಿ, ಸಕಲೇಶ್ಪುರ ಈ ಭಾಗದಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ ಬಂದು RP ಪಟ್ನಾಯಕ್ ಅವರು. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಕನ್ನಡಕ್ಕೆ ಬಂದಿದ್ದಾರೆ. ತುಂಬಾ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀವಿ. ನೀವೆಲ್ಲ ಕೇಳಿದ್ಮೇಲೆ ಹೇಳ್ಬೇಕು. DOP ತನ್ವಿಕ್ ಅಂತ ಹೊಸ ಪ್ರತಿಭೆ, ಬಟ್ ಇವರು ಮುಂದೆ ಏನೋ ಒಂದು ಹಾಕ್ತಾರೆ, 100% ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ಇನ್ನು ನಮ್ಮ ADs ಇವರೆಲ್ಲ ಇರ್ತಾರೆ. ಸಾರಿ, 6 ಸಾಂಗ್ಸ್ ಬರುತ್ತೆ. 100%. ಇವಾಗ ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಒಂದು ಹೊಸ ಟಚ್ ಬಂದಿರುತ್ತೆ ಮ್ಯೂಸಿಕಲಿ. ಸಾಂಗ್ಸು ತುಂಬಾ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ನೀವು ನೋಡಿದ್ಮೇಲೆ ಹೇಳಬೇಕು. ಸರ್, ಪ್ರಾಬಬ್ಲಿ ಮೇ ಅನ್ಕೊಂತ ಇದೀವಿ, ನೆಕ್ಸ್ಟ್ ಮಂತ್ ಸೆನ್ಸರ್ಗೆ ಅಪ್ಲೈ ಮಾಡಿದೀವಿ.